ಹಿರಿಯ ಪತ್ರಕರ್ತರು. ನಾವು ಚಿಕ್ಕಂದಿನಿಂದ ನೋಡ್ತಾ ಬಂದರೂ ಕೂಡ ಯಾವ ರೀತಿ ಕಾಗದಗಳು ಅದೇ ನಿಟ್ಟಿನಲ್ಲಿ ಇವತ್ತು ಹಿರಿಯ ಪತ್ರಕರ್ತರಾಗಿ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ದೇವಿ ಬೇರೆ ಸಂಪಾದಕರಾಗಿರ್ತಕ್ಕಂಥ ಹಿರಿಯರಿಗೆ ಮಾತನಾಡಿರ್ತಕ್ಕಂಥ ಸನ್ಮಾನ್ ಶ್ರೀ ಶಂಕರ್ ಕೊಂಡ ಅವರೇ, ಹಾಗೂ ನಮ್ಮ ಭೂಮನಿಯ ಅಜಿಮುಲ್ಲಾ ಸರ್ವಸ್ತ್ರವರೇ, ಹಾಗೂ ನಮ್ಮ ವೆಂಕಟರಾವ್ ಕಬೀರ್ಕರ್ ಅವರೇ, ಸಿದ್ದರಾಮಪ್ಪ ಮಾಲಿ ಬೀರರವರೇ, ಗುರುಗಳಾದ ವಿಶ್ವಕರ್ಮ ದಿನಪತ್ರಿಕೆಯ ಸನ್ಮಾನ್ಯ ಶ್ರೀ ಕೃಷ್ಣ ಸ್ವಾಮೀಜಿಯವರೇ, ಹಳೆಯ ಪತ್ರಕರ್ತರು ಮತ್ತು ಸ್ವಾತಂತ್ರ್ಯದ 370ನೇ ಹೋರಾಟದ ಪಕ್ಕದಲ್ಲಿರ್ತಕ್ಕಂಥ ದೇವೇಂದ್ರಪ್ಪ ಮರ್ತೂರು, ನಮ್ಮ ದೇವೇಂದ್ರ ಕಬ್ರೂರವರು ಮತ್ತು ನಮ್ಮ ಶಾಣಬಸಪ್ಪ ಜಿಗ ಅವರು, ವಿಜಯಕುಮಾರ್ ಪಾಟೀಲ್ರೆ, ಪ್ರದೀಪ್ ಅವರೇ, ಆನಂದ್ ಕೋಡ್ಕರ್ ಅವರೇ, ಸನ್ಮಾನ್ಯ ಶ್ರೀ ಮೊಹಮ್ಮದ್ ಖಲೀಲ್, ಎಲ್ಲ ಹಿರಿಯ ಪತ್ರಕರ್ತರು ಕೂಡ ಸನ್ಮಾನ ಸಮಾರಂಭವನ್ನು ಇಟ್ಟುಕೊಂಡಿದ್ದೀವಿ. ಬಹಳ ವಿಶೇಷವಾಗಿರ್ತಕ್ಕಂಥ ಮೊದಲನೇ ಭಾಗ ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಈ ಪ್ರಪ್ರಥಮವಾಗಿ ಇಂಥ ಒಂದು ಕಾರ್ಯಕ್ರಮವನ್ನು ನಿರೂಪಿಸಬೇಕಾಗಿ ಆ ಎಲ್ಲ ಗೌರವ ಅಧ್ಯಕ್ಷರಿಗೂ ಕಾರ್ಯದರ್ಶಿಗಳಿಗೂ ಮತ್ತು ಕಾರ್ಯಕಾರಿ ಸದಸ್ಯರು ಎಲ್ಲರಿಗೂ ಕೂಡ ನಾನು ಕಲಬುರಗಿ ಜಿಲ್ಲೆಯ ಜನತೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅಂದರೆ, ಪ್ರಜಾಪ್ರಭುತ್ವದ 4 ಸ್ತಂಭಗಳಲ್ಲಿ 2 ಸ್ತಂಭಗಳು ಗಟ್ಟಿಯಾಗಿ ಉಳಿದಿವೆ. 2 ಸ್ತಂಭಗಳು ಬಹಳಷ್ಟು ಅಳಿಯಾಡ್ತಾ ಇದೆ. ನಮಗೆಲ್ಲ ಬಂದಿದೆ ಕಾರ್ಯಾಂಗ, ಶಾಸಕಾಂಗ. ಈ ಗಟ್ಟಿಯಾಗಿ ಉಳಿದ್ರು ಇದನ್ನು ಸ್ವಲ್ಪ ಬೇರೆ ಗಟ್ಟಿಯಾದಂತೆ ನಾವು ಈ ದೇಶ ಚೆನ್ನಾಗಿ ಉಳಿದಿದೆ ಅಂತ ಭಾವಿಸಿದ್ವಿ. ಪತ್ರಿಕಾಂಗ, ನ್ಯಾಯಾಂಗ. ಎಲ್ಲರಿಗೂ ನಮಸ್ಕಾರ. ಕಲ್ಯಾಣ ಕರ್ನಾಟಕ ಸಂಪಾದಕರ ಸಂಘ ಸ್ಥಾಪನೆಯಾಗಿ ಪ್ರಾರಂಭವಾಗಿ ಕೆಲವೇ ತಿಂಗಳಾಯಿತು. ನಾವು ಕಲ್ಯಾಣ ಕರ್ನಾಟಕ ಭಾಗದಲ್ಲಿರತಕ್ಕಂಥ 7 ಜಿಲ್ಲೆಗಳ ಜಿಲ್ಲಾ ಮಟ್ಟ ಮತ್ತು ಪ್ರಾದೇಶಿಕ ಪತ್ರಿಕೆಗಳಿಗೆ ಒಂದು ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಕಲ್ಯಾಣ ಕರ್ನಾಟಕ ಪ್ರಾದೇಶಿಕ ಮಂಡಳಿ ವತಿಯಿಂದ ಪ್ರತಿ ತಿಂಗಳು ಕೂಡ 2 ಪುಟಗಳು ಜಾಹೀರಾತು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಈಗಲೂ ಕೂಡ ಮೊನ್ನೆ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಂಪ್ರಭು ಪಾಟೀಲ್ ಅವರಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ. ಈ ಮನವಿ ಕೇವಲ ತಮ್ಮ ಹತ್ತಿರ ಇಟ್ಟುಕೊಳ್ಳದೆ ಮುಖ್ಯಮಂತ್ರಿಗಳಿಗೆ ನೀಡಿ ಅವ್ರ ಜೊತೆಯಲ್ಲಿ ಚರ್ಚೆ ಮಾಡಿ ಈ ಕಲ್ಯಾಣ ಕರ್ನಾಟಕ ಭಾಗದ ಪತ್ರಿಕೆಗಳ ಬಗ್ಗೆ ಚರ್ಚೆ ಮಾಡಬೇಕು. ಈ ಭಾಗದ ಪತ್ರಿಕೆಗಳ ಪ್ರೋತ್ಸಾಹ ಸಲುವಾಗಿ 2 ಪುಟಗಳು ಜಾಹೀರಾತು ಕೊಡುವ ಒಂದು ಸಂಕಲ್ಪ ತಾವು ಕೊಡಬೇಕಂತೇಳಿ ಈಗ ನಾನು ಕೇಳಿಕೊಳ್ತಾ ಇದ್ದೀನಿ. ಆ ಮನವಿ ಪತ್ರ ನಾನು ಓದಿ ಶಾಸಕರಿಗೆ ಕೊಡ್ತಾ ಇದ್ದೀನಿ ನೋಡಿ. ಇವರಿಗೆ ಮಾನ್ಯ ಅಲ್ಲಂಪ್ರಭು ಪಾಟೀಲ್ ಅವರು, ಮಾನ್ಯ ಶಾಸಕರು ಕಲಬುರಗಿ ದಕ್ಷಿಣ ಮತಕ್ಷೇತ್ರ ಕಲಬುರಗಿ. ಮಾನ್ಯರೇ, ವಿಷಯ ಕಲ್ಯಾಣ ಕರ್ನಾಟಕ ಪ್ರಾದೇಶಿಕ ಅಭಿವೃದ್ಧಿ ಮಂಡಳಿಯಿಂದ ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲಾ ಹಾಗೂ ಪ್ರಾದೇಶಿಕ ಪತ್ರಿಕೆಗಳಿಗೆ ತಿಂಗಳಿಗೆ 2 ಪುಟ ಜಾಹೀರಾತು ಕೊಡಲು ಮುಂಬರುವ ಜಾಹೀರಾತು ನೀತಿಯಲ್ಲಿ ಸೇರಿಸುವಂತೆ ಮನವಿ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕಲ್ಯಾಣ ಕರ್ನಾಟಕ ಭಾಗ ಹಿಂದುಳಿದಿದೆ ಎಂಬ ಕಾರಣದಿಂದ ಮಾನ್ಯ ದಿವಂಗತ ಶ್ರೀ ಧರ್ಮ್ ಸಿಂಗ್ ಸಾಹೇಬರ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಪ್ರಯತ್ನದಿಂದ ಈ ಭಾಗದ ಸಮಗ್ರ ಅಭಿವೃದ್ಧಿ ಗಮನದಲ್ಲಿಟ್ಟುಕೊಂಡು 371 ಜಾರಿ ಮಾಡಿರುತ್ತಾರೆ. ಹಾಗೂ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ರಚನೆಯಾಗಿ ಈ ಭಾಗದ ಸಮಗ್ರ ಅಭಿವೃದ್ಧಿಗಾಗಿ ಪ್ರತಿ ವರ್ಷ 500 ಕೋಟಿ ರೂಪಾಯಿ ಮೀಸಲು ಇರಿಸಲಾಗಿದೆ. 5,000 ಕೋಟಿ ರೂಪಾಯಿ ಮೀಸಲು ಇರಿಸಲಾಗಿದೆ. ಇದು ಈ ಭಾಗಕ್ಕೆ ಸಂತೋಷದ ವಿಷಯ. ಈ ಭಾಗದ ಜಿಲ್ಲೆಗಳು ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ, ಶೈಕ್ಷಣಿಕ, ಉದ್ಯೋಗ, ರಸ್ತೆ, ಶಾಲೆ ಎಲ್ಲವೂ ಸೇರಿ ಸರ್ವರ ಉದ್ಧಾರಕ್ಕಾಗಿ ಈ ಬೋರ್ಡ್ ರಚನೆಯಾಗಿದೆ. ಇದರಂತೆ 371 ಬರಲು ಮೂಲ ಕಾರಣಕರ್ತರಾದ ಈ ಭಾಗದ ಜಿಲ್ಲಾ ಮತ್ತು ಪ್ರಾದೇಶಿಕ ಪತ್ರಿಕೆಗಳು ಎಂಬುದು ಜನಿತವಾಗಿದೆ. ಆದ್ದರಿಂದ ಕೆಕೆಡಿಬಿಯಿಂದ ಜಾಹೀರಾತು ರೂಪದಲ್ಲಿ ಸರ್ಕಾರದ ಸಾಧನೆ, ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಚಿತ್ರಣವನ್ನು
ಜಯಂತಿ ಉತ್ಸವಗಳ ಜಾಹೀರಾತು ಕೊಟ್ಟರೆ ಈ ಭಾಗದ ಪತ್ರಿಕೆಗಳು ಬೆಳೆಯುತ್ತವೆ ಮತ್ತು ಇವುಗಳ ಮೇಲೆ ಅವಲಂಬಿತವಾದ ಕುಟುಂಬಗಳು ಸಹ ಅಭಿವೃದ್ಧಿ ಹೊಂದುತ್ತವೆ. ಆದ್ದರಿಂದ ತಾವು ಇದನ್ನು ಗಮನಿಸಿ 371 ಜೆ ವ್ಯಾಪ್ತಿಯಲ್ಲಿ ಬರುವ ಜಿಲ್ಲೆಗಳ ಜಿಲ್ಲಾ ಮತ್ತು ಪ್ರಾದೇಶಿಕ ಪತ್ರಿಕೆಗಳಿಗೆ ಕೆಕೆಡಿಪಿಯಿಂದ ತಿಂಗಳಿಗೆ 2 ಪುಟ ಜಾಹೀರಾತು ನೀಡಲು ಮುಂಬರುವ ಜಾಹೀರಾತು ನೀತಿಯಲ್ಲಿ ಸೇರಿಸಿ ನಷ್ಟದಲ್ಲಿರುವ ಪತ್ರಿಕೆಗಳಿಗೆ 2 ಪುಟ ಜಾಹೀರಾತು ನೀಡಬೇಕೆಂತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಕೂಡ ಸಲ್ಲಿಸಿ ಅವರೊಂದಿಗೆ ಚರ್ಚೆ ಮಾಡಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡಿಕೊಳ್ಳುತ್ತೇನೆ. ಈಗ ಮಾನ್ಯ ಕಲಬುರಗಿ ದಕ್ಷಿಣ ಶಾಸಕರಾಗಿರ್ತಕ್ಕಂಥ ಅಲ್ಲಾಪುರ ಪಾಟೀಲ್ ಅವರಿಗೆ ಮನವಿ